ಕೆಲಸಗಳು ನಡೀತಿರ್ಲಿಲ್ಲ. ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾ ಇತ್ತು. ಸರ್ ಹೇಳದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು. ನಾನು ಅದೆಲ್ಲ ಬರುತ್ತೆ, ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನಾಗಿ ಬಂದು ಹೇಳ್ತೀನಿ. ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಬಂದು ಬಂದ್ಬಿಡೋಣ ಅಂತ ಇವತ್ತು ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. ಆಯ್ತು, ಒಂದು 70% ಆಗಿದೆ, ಇನ್ನೊಂದು 30% 35% ಬಾಕಿ. ಸೇಮ್ ಹೇಳ್ದಂಗೆ 22 ಆರ್ಡರ್ ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ. ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು, ಬಟ್ ಪ್ರೇಮ್ ಲೋಕ ಮೀರೋ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ ನೋಡಿ. ಇದಕ್ಕೆ ನಿಮ್ಮ ಬಾಯಲ್ಲಿ ಸುಮ್ಮನೆ ಇರಲ್ಲ ಅಂತ ಹೇಳೋದು. ನಿಮಗೆ ಇಂಟ್ರಾಗೇಷನ್ ಮಾಡ್ಬೇಕು ನಾನು. ಏನಾರ ಅನ್ಕೊಳ್ಳಿ ನೀವು. ಅಲ್ಲ ಬರ್ತೀನಿ. ಅದು ಏನಾಗುತ್ತೆ ಅಂದರೆ ಟೈಮ್ ತಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 ಡೇಸ್ ಶೂಟಿಂಗ್ ಮಾಡಿದ್ದೀನಿ, ಇನ್ನೊಂದು 50 ಡೇಸ್ ಶೂಟಿಂಗ್ ಇದೆ, 200 ಡೇಸ್ ಶೂಟಿಂಗ್ ನಡೀತಾ ಇದೆ, ಹಾಡುಗಳು ಸಾಕಷ್ಟಿದೆ, ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪಿರಿಟಲ್ಲಿ ಇದೆ ಈ ಮಂತ್ ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ, ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಜಾನ್ವರಿ ಬಂದರೆ ನೀವೇ 1000 ಪ್ರಶ್ನೆ ಕೇಳ್ತಾರೆ, ಯಾಕೆ ಹೇಳಿದ್ರೆ ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ಹೊಡಿತಾರೆ. ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ. ಸೊ ಇವೆಲ್ಲ ಹೇಳೋದೇ ಬೇಡ, ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಹಠ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಈ ಸರಿ ಏನಂದ್ರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ 95% ರೆಡಿ, ಅವಾಗ ಬಂದು ನಿಂತ್ಕೊಂಡ್ರಾಗ ಮಾತಾಡೋದಕ್ಕೂ ವಿಷಯ ಇರುತ್ತೆ, ಹೇಳೋದಕ್ಕೂ ವಿಷಯ ಇರುತ್ತೆ. ಅದೇನೋ ನಿಮಗೆ ಗೊತ್ತಾಗ್ತದೆ. ನಾನು ಹೇಳೋದೇ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನೇನು ಸ್ಟೇಜಲ್ಲಿ ಬಂದು ಈ ಥರ ಸಿನಿಮಾ ಮಾಡಿದ್ದೀನಿ, ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾನು 40 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ, ಜನ ಸಿನಿಮಾ ಪರದೆಯಲ್ಲಿ ಮಾತಾಡೋರು. ಇವತ್ತು ನಾವು ಹಿಂಗೆ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದ್ದೀವಿ, ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಅದೆಲ್ಲ ಏನು ನಡೆಯೋದಿಲ್ಲ. ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ, ಸಿನಿಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನಿಮಾ ಆಗೋದು. ಅದೇ ಥರ ಸಿನಿಮಾ ಮಾಡಬೇಕು, ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ. ಈ ಸರಿ ಅದನ್ನ ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಿನಿಮಾ. ಚೆನ್ನಾಗಿಲ್ಲ, ನಿಲ್ಲೋದಿಲ್ಲ ಅಷ್ಟೇ. ಅದಕ್ಕೆ ಆನ್ಸರ್ಸ್ ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ 5 ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ. ಇನ್ನು 5 ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ, ಇನ್ನು 90 ಸಿನಿಮಾ ಫೇಲ್ ಆಗಿರೋದು. ಇದು ಹಿಸ್ಟ್ರಿ ಆಫ್ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್. ಇದು ಹಂಗೆ ನಡೆಯೋದು. ಆ್ಯಂಡ್ ಇವತ್ತು ಯುವರ್ ಕನ್ನಡ ಹ್ಯಾಸ್ ಟೇಕನ್ ದಿ ಲಾಸ್ಟ್ ಪೊಸಿಷನ್. ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ. ನಿಮಗೆ ತೆಲುಗು ಆಗಿರ್ಬೋದು, ಮಲಯಾಳಂ ಎಲ್ಲ ಜಾಸ್ತಿ ಆಯಿತು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್. ಆ್ಯಂಡ್ ಅದು ಇವತ್ತಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು. ನೀವು ಯು ಹ್ಯಾವ್ ಟು ಕಾಂಪೀಟ್ ಆಲ್ 5 ಲ್ಯಾಂಗ್ವೇಜ್ ಸಿನಿಮಾಸ್. ಇಟ್ ಈಸ್ ಎ ಮಸ್ಟ್. ನೋಡಿ, ಅವ್ನು ಚಿಕ್ಕ ಮಗು ಕ್ಲಾಪ್ ಹೊಡಿತೀರಿ, ಯಾರು ಹೊಡಿಲಿಲ್ಲ ಅದಕ್ಕೆ.